ವೆಲ್ಕಮ್ ಟು ಮೈ ಚಾನಲ್ ಟುಡೇ ಟ್ಯಾರೋ ಟ್ರೇಡಿಂಗ್. ಸೊ ನಿಮ್ಮ ಪ್ರೀತಿಗೋಸ್ಕರ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಮತ್ತು ಪರ್ಸ್ನಲ್ ಪ್ರಾಬ್ಲಮ್ಸ್ ಅಡ್ಡ ಬರ್ತಾ ಇದೆಯಾ? ಸೊ ಒಂದು ರೀಡಿಂಗು ಯಾರಿಗೆ ಅಪ್ಲಿಕೇಬಲ್ ಆಗುತ್ತಾನೆ? 2 ಸೈಡ್ ಲವರ್ಸು ಮತ್ತು ಮ್ಯಾರೇಜ್ ಆಗಿ ಸಪ್ರೇಷನ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೆ, ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿನ ಪಡ್ಕೊಳೋದಕ್ಕೋಸ್ಕರ ನಿಮಗೆ ಫೈನಾನ್ಷಿಯಲ್ ಪರ್ಸ್ನಲ್ ಪ್ರಾಬ್ಲಮ್ಸ್ ಅಡ್ಡ ಬರ್ತಾ ಇದೆಯಾ? ಅದು ಇಬ್ಬರಿಗೂ ಆಗಿರ್ಬೋದು, ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ಮತ್ತು ನಿಮಗೂ ಸಮಸ್ಯೆಗಳು ಅಡ್ಡ ಬರ್ತಾ ಇರ್ಬೋದಾ ನೋಡುವಂಥ ನಾನು ವ್ಯೂವರ್ಸ್. ಅವ್ರು ಪ್ರೀತಿಸುವಂಥ ವ್ಯಕ್ತಿಗೆ ಮತ್ತು ಇವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸ್ ಅಡ್ಡ ಬರ್ತಾ ಇದೆಯಾ? ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಮತ್ತು ಪರ್ಸ್ನಲ್ ಪ್ರಾಬ್ಲಮ್ಸು ಮತ್ತು ಯಾವುದಾದ್ರೂ ಅದರ್ ಇಶ್ಯೂಸ್ ಅಡ್ಡ ಬರ್ತಾ ಇದೆಯಾ? ಸೊ ಇದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ಗೆ ರೆಸನೇಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಇದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫ್ಗೆ ರೆಸನೇಟಾಗಿ ಕನೆಕ್ಟ್ ಆಗುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ರೀಡಿಂಗ್ ಬಂದು ಪೇಯ್ಡ್ ಇರುತ್ತೆ. ಸೊ ನಿಮಗೆ ಫೈನಾನ್ಷಿಯಲ್ಲು ಪರ್ಸ್ನಲ್ ಪ್ರಾಬ್ಲಮ್ಸ್ ಇದೆ ಅಂದರೆ ಹೌದು, ಖಂಡಿತ ಇದೆ. ನೀವು ಯಾರನ್ನ ಪ್ರೀತಿ ಮಾಡ್ತಿದ್ರೆ ಆ ವ್ಯಕ್ತಿಗೂ ಅಷ್ಟೇ ಮತ್ತು ನಿಮಗೂ ಅಷ್ಟೇ ಫೈನಾನ್ಷಿಯಲಾಗಿ, ಹಣಕಾಸು ಸ್ಥಿತಿಯಲ್ಲಾಗಲಿ ಪರ್ಸ್ನಲ್ ಆಗೋದ್ರಾಗಲಿ ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನೋದಿದೆ. ಸೊ ನಿಮಗೆ ಧೈರ್ಯ ಅನ್ನೋದಿರ್ಬೋದು, ತಾಳ್ಮೆ ಅನ್ನೋದಿರ್ಬೋದು, ಒಳ್ಳೆ ಗುಣ ಅನ್ನೋದಿರ್ಬೋದು, ಅಥವಾ ನಿಮ್ಗೆ ಒಳ್ಳೆ ಫ್ಯಾಮ್ಲಿ ಇರ್ಬೋದು, ಅಥವಾ ನಿಮ್ಗೆ ಒಳ್ಳೆ ಆಸ್ತಿ ಇರ್ಬೋದು, ಅಥವಾ ನಿಮ್ಗೆ ಒಳ್ಳೆ ಇದಿರ್ಬೋದು, ಎಲ್ಲ ಇರ್ಬೋದು. ಬಟ್ ಆದರೆ ಏನೋ ಒಂದು ಕೊರತೆ ಇದೆ. ಅದು ಯಾವುದೇ ಆಗಿರ್ಬೋದು. ಫೈನಾನ್ಷಿಯಲ್ ಆದರೂ ಕೊರತೆ ಇರ್ಬೋದು, ಅಥವಾ ಎಮೋಷ್ನಲ್ಸ್ ಆದರೂ ಕೊರತೆ ಇರ್ಬೋದು, ಪ್ರೀತಿ ಆದರೂ ಕೊರತೆ ಇರ್ಬೋದು, ಅಥವಾ ಕೆಲವ್ರಿಗೆ ಆಸ್ತಿ ಕೊರತೆ ಇರ್ಬೋದು, ದುಡ್ಡು ಜಾಸ್ತಿ ಇರ್ಬೋದು. ಅಂದರೆ ಜಮೀನು ಇಲ್ದಿರ ಇರ್ಬೋದು, ಭೂಮಿ ಆದರೆ ದುಡ್ಡು ಇರ್ಬೋದು. ಇನ್ನು ಕೆಲವ್ರಿಗೆ ಮನೆ ಚೆನ್ನಾಗಿರ್ಬೋದು, ಆದರೆ ದುಡ್ಡು ಇಲ್ದಿರ ಇರ್ಬೋದು. ಸೊ ಏನೋ ಒಂದು, ಆದರೆ ನಿಮ್ಮ ಹತ್ರ ಬೈಕು, ಕಾರು, ಆಸ್ತಿ, ಹಣ ಎಲ್ಲ ಇರ್ಬೋದು, ಬಟ್ ದುಡ್ಡು ಇಲ್ದಿರ ಇರ್ಬೋದು. ಸೊ ಏನೋ ಒಂದು ನಿಮಗೆಲ್ಲ ಇದೆ, ಬಟ್ ಒಂದು ವಿಚಾರ ಅನ್ನೋದಿಲ್ಲ. ಸೊ ಇದು ಪ್ರೀತಿ ವಿಚಾರಕ್ಕೆ ಬಂದರೆ, ಸೊ ನಿಜವಾದ ಪ್ರೀತಿ ಅನ್ನೋದು ನಿಮ್ಗೆ ಸಿಗ್ತಾ ಇಲ್ಲ. ಸೊ ಅದನ್ನು ಪಡ್ಕೊಳಕ್ಕೋಸ್ಕರ ಇವಾಗ ನಿಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಐತೆ ಮತ್ತು ಪರ್ಸ್ನಲ್ ಪ್ರಾಬ್ಲಮ್ಸ್ ಐತೆ. ಸೊ ನೀವು ಏನು ಮಾಡ್ತಾಯಿದ್ರ ಅಂದ್ರೆ, ನಿಮ್ಮೊಂದು ಶಕ್ತಿ ಸಾಮರ್ಥ್ಯನ ಬಳಸಿ ಆ ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದ್ರು. ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ. ಇಷ್ಟೊತ್ತ ನಾನು ಏನು ಹೇಳಿದೆ ಅದೇ ಆಗ್ತಾಯಿದೆ ಅವ್ರು ಕೂಡ, ಅವ್ರ ಲೈಫಲ್ಲಿ ಕೂಡ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿನ ಪಡ್ಕೊಳಕ್ಕೋಸ್ಕರ ತುಂಬ ಫೈನಾನ್ಷಿಯಲ್ ಆಗಿ, ಅಂದರೆ ಜಾಬ್ ಮಾಡ್ತಾಯಿದ್ರೆ ಜಾಬಲ್ಲಿ ತುಂಬ ಕಷ್ಟಪಡ್ತಾಯಿದ್ರ. ಅಂದರೆ ಒಳ್ಳೆ ಜಾಬಲ್ಲಿದ್ದರೆ ಮ್ಯಾನೇಜರು, ಆಫೀಸರು, ಎಂಪ್ಲಾಯಿ, ಸೂಪರ್ವೈಸರು, ಸೊ ಯಾವುದೇ ವರ್ಕರು, ಸೊ ಏನೇ ಆಗಿದ್ರೂ, ಅಥವಾ ಬಿಸ್ನೆಸ್ ಮಾಡ್ತಾಯಿದ್ರೂ, ಸೊ ಅದರಲ್ಲಿ ಜಾಸ್ತಿ ಎಫರ್ಟ್ಸ್ ಆಗ್ತಾಯಿದ್ರೆ. ಅಂದರೆ ಎಷ್ಟು ಎಫರ್ಟ್ಸ್ ಅಂದರೆ ನಿಮ್ಗೆ ಎಷ್ಟೇ ಕಷ್ಟ ಬಂದರೂ ಅದಕ್ಕೋಸ್ಕರ ಎಫರ್ಟ್ಸ್ ಆಗ್ತಾಯಿದ್ರೆ. ಯಾಕೆ ಹೇಳಿ? ನಿಮ್ಮ ಲೈಫಲ್ಲೂ ಸ್ವಲ್ಪ ದುಡ್ಡು ಎಲ್ಲ ಸರಿ ಹೋದರೆ ಮತ್ತು ಜೀವನ ಚೆನ್ನಾಗಿದ್ದರೆ ನೀವು ಪ್ರೀತಿಸಿದಂಥ ವ್ಯಕ್ತಿನ ಪಡ್ಕೊಳ್ಬೇಕಂತ ನಿಮಗೂ ಆಸೆನೇ. ಬಟ್ ಆದರೆ ನೀವು ಎಷ್ಟೇ ಎಫರ್ಟ್ಸ್ ಹಾಕಿದ್ರೂ ಫೈನಾನ್ಷಿಯಲಾಗಿ ಡೆವಲಪ್ಮೆಂಟ್ ಆಗೋದಕ್ಕೆ ಆಗ್ತಾಯಿಲ್ಲ. ಅಂದರೆ ದುಡ್ಡು ನಿಮ್ಮ ಜೀವನದಲ್ಲಿ ಚೆನ್ನಾಗಿ ಬರಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಎಷ್ಟೇ ನೀವು ದುಡ್ಡನ್ನು ಸಂಪಾದನೆ ಮಾಡ್ತಾಯಿದ್ರು ಅದು ಉಳಿತಲ್ಲ, ಖರ್ಚಾಗ್ತಾನೆ ಇದೆ. ಇವಾಗ ಒಂದು 10,000 ಸಂಪಾದನೆ ಮಾಡಿದ್ರ ಅಂದ್ಕೊಳ್ಳಿ. ಸೊ ನಿಮ್ಗೆ ಅದರಲ್ಲಿ ಅರ್ಧಕ್ಕರ್ಧ ಖರ್ಚೇ ಬರ್ತದೆ. 5,000 ರೂಪಾಯಿ ಮತ್ತೆ ಖರ್ಚು ಬರ್ತದೆ. ಇದೊಂದು ಉದಾಹರಣೆ ಅಷ್ಟೇ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಕೂಡ ಅಷ್ಟೇ, ಅವರು ಅಷ್ಟೇ ದುಡ್ಡಿಗೋಸ್ಕರ ತುಂಬ ಕಷ್ಟಪಡ್ತಾಯಿದ್ದಾರೆ. ಸೊ ನಿಮ್ಗೆ ಇದ್ರಲ್ಲಿ ಬೇರೆ ನೆಮ್ಮದಿ ಅನ್ನೋದಿಲ್ಲ. ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ನಿಮ್ಮಿಂದ ದೂರ ಇದ್ದಾರೆ. ಸೊ ನಿಮಗೆ ದುಡ್ಡನ್ನು ಸಂಪಾದನೆ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ನಿಮಗೆ
ದುಡ್ಡನ್ನೇನೋ ಈಸಿಯಾಗಿ ಸ್ವಲ್ಪ ಸಂಪಾದನೆ ಮಾಡ್ಕೊತೀರ. ಬಟ್ ಆದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಮೈಂಡಲ್ಲಿ ಇರೋದ್ರಿಂದ ಅವ್ರ ಕಡೆಯಿಂದ ಯಾವುದೇ ರಿಪ್ಲೈ, ನೋ ಆನ್ಸರ್ಸ್ ಇಲ್ವಲ್ಲ. ಸೊ ಅದು ಕೂಡ ನಿಮ್ಮ ಒಂದು ಫೈನಾನ್ಷಿಯಲ್ ದುಡ್ಡು ಸಂಪಾದನೆ ಮಾಡದೇ ಇರೋದಕ್ಕೆ ಅದು ಕೂಡ ಒಂದು ಕಾರಣ ಆಗ್ತಾ ಇರ್ಬೋದು. ಸೊ ನೀವು ತುಂಬ ಪ್ರಯತ್ನ ಮಾಡ್ತಿದ್ರ ನಿಮ್ಮ ವ್ಯಕ್ತಿನ ಪಡ್ಕೊಳೋದಕ್ಕೋಸ್ಕರ. ಸೊ ಎಲ್ಲ ಪ್ರಯತ್ನಗಳು ವ್ಯರ್ಥ ಆಗ್ತದೆ. ಸೊ ಈ ಪ್ರಯತ್ನಗಳಿಂದ ನಿಮಗೆ ಜಾಬ್ ಕೂಡ ಮಾಡೋಕ್ಕಾಗ್ತಿಲ್ಲ. ಸೊ ಅದರಲ್ಲೂ ನಿಮಗೆ ತೊಂದರೆ ಎಲ್ಲ ಬರ್ತಾಯಿದೆ. ಬಿಸ್ನೆಸ್ ಮಾಡ್ತಾಯಿದ್ರೆ ಸೊ ಅದರಲ್ಲೂ ಸ್ವಲ್ಪ ನೀವು ಯಾರನ್ನ ಮನ್ಸಿಗೆ ಹಚ್ಕೊಂಡಿದ್ದೀರ ನೋಡಿ, ಆ ವ್ಯಕ್ತಿನ ಪದೇ ಪದೇ ನೆನ್ಪು ಮಾಡ್ಕೊತಾ ಇದ್ದೀರ. ನಿಮ್ಗೆ ಯಾವುದೇ ಕೆಲಸ ಮಾಡಲಿಕ್ಕೂ ಮನಸ್ಥಿತಿ ಬರ್ತಾಯಿಲ್ಲ. ನಿಮಗೆ ನಿಮಗೆ ಎಮೋಷ್ನಲ್ ಸಪೋರ್ಟ್ ಬೇಕು. ಅಂದರೆ ಪ್ರೀತಿ ವಿಚಾರದಲ್ಲಿ ಸಪೋರ್ಟ್ ಬೇಕು. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಜೊತೆ ಇದ್ದರೆ, ಅಂದರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳೋರು, ಕೇರ್ ಮಾಡೋರು, ನಿಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿ ನಿಮ್ಮ ಜೊತೆ ಇದ್ದರೆ ನೀವು ಕೂಡ ಅಷ್ಟೇ ಏನನ್ನು ಬೇಕಾದ್ರೂ ಸಾಧನೆ ಮಾಡ್ತೀರ ಅನ್ನೋ ಒಂದು ಮನಸ್ಥಿತಿ. ಸೊ ಜಾಸ್ತಿ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಗೆ ನೆನಪಾಗ್ತಾ ಇರೋದ್ರಿಂದ ನಿಮಗೆ ಯಾವುದೇ ಒಂದು ಕೆಲಸದ ಮೇಲೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಸೊ ನಿಮ್ಮ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಬರ್ತಾಯಿದೆ. ಸೊ ನಿಮ್ಮ ಜೀವನ ಸ್ವಲ್ಪ ಕಷ್ಟಮಯಕರವಾಗೈತೆ ಅಂತ ಹೇಳ್ಬೋದು. ಸೊ ನೀವು ದುಡ್ಡುಗೋಸ್ಕರ ಏನೇ ಕಷ್ಟಪಟ್ಟರು, ನಿಮ್ಮೊಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಏನೇ ಸಾಲ್ವ್ ಮಾಡ್ಕೊಳೋದಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ರು, ಸೊ ಅದು ಸಾಧ್ಯ ಆಗ್ತಾಯಿಲ್ಲ. ಯಾಕೆ ಗೊತ್ತಾ? ನಿಮ್ಮ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿದ್ದಾರೆ. ಆ ವ್ಯಕ್ತಿನ ನೀವು ಮರೆತು ಇರೋಕ್ಕಾಗ್ತಿಲ್ಲ. ಸೊ ಅವ್ರ ಕಡೆಯಿಂದ ಏನು ಆ್ಯಕ್ಷನ್ಸ್ ಬರ್ತಾಯಿಲ್ಲ. ಸೊ ಅವರಿಂದನೇ ನೀವು ತುಂಬ ಅವ್ರಿಗೋಸ್ಕರ ನೆನ್ಪು ಮಾಡ್ಕೊತಾ ಇದ್ದೀರ. ಕೆಲವ್ರು ಹೋಗ್ತಾ ಇರ್ಬೋದು ಜಾಬ್ಗೋಸ್ಕರ, ಇನ್ನು ಕೆಲವರು ಕೆಲಸ ಮಾಡ್ದಿರ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಕಾಯ್ತಾ ಇರ್ಬೋದು. ಅಥವಾ ಇನ್ನು ಕೆಲವರು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಬಟ್ ಅದರಲ್ಲಿ ಏನು ಸಕ್ಸಸ್ ಕಾಣ್ತಾ ಇಲ್ಲ. ಯಾಕಂದರೆ ನಿಮ್ಗೆ ಯಾಕೆ ಸಕ್ಸಸ್ ಕಾಣ್ತಾ ಇಲ್ಲ ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಮೇಲೆ ನಿಮ್ಮ ಮನಸ್ಸೈತೆ. ಸೊ ಅವರ ಬಗ್ಗೆನೇ ಸದಾಕಾಲ ಯೋಚನೆ ಮಾಡ್ತಾ ಇರ್ತೀರ. ನಿಮ್ಮ ಕೆಲಸದ ಬಗ್ಗೆ ನೀವು ಯೋಚನೆ ಮಾಡೋದಿಲ್ಲ. ಸೊ ನೀವು ದುಡ್ಡನ್ನು ಸಂಪಾದನೆ ಮಾಡೋದ್ರಲ್ಲಿ ಮತ್ತು ನಿಮ್ಮೊಂದು ಕೆಲಸದ ಕಡೆ ನೀವು ಎಫರ್ಟ್ಸ್ ಹಾಕೋದು ಕಡಿಮೆ ಆಗಿಬಿಟ್ಟೈತೆ. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿನ ಬಿಟ್ಟು ನಿಮಗೆ ಮನಸ್ಸಿರ್ತಾ ಇಲ್ಲ. ಏನೇ ಕೆಲಸ ಬೇಕಾದರೂ ಸಾಧಿಸೋವಂಥ ವ್ಯಕ್ತಿ ನೀವು. ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ. ಸೊ ಆದರೆ ನಿಮಗೆ ಅವ್ರನ್ನ ಮರೆಯೋಕ್ಕಾಗ್ತಿಲ್ಲ. ಸೊ ಇವಾಗ ನಿಮ್ಮನ್ನು ನೀವೇ ಪ್ರೀತಿ ಮಾಡ್ಕೊತಾ ಇದ್ದೀರ, ಸೆಲ್ಫ್ ಲವ್ ಮಾಡ್ಕೊತಾ ಇದ್ದೀರ. ಆ ವ್ಯಕ್ತಿ ಕಡೆ ಎಫರ್ಟ್ಸ್ ಹಾಕಿ ನಿಮಗೂ ಸಾಕಾಗ್ಬಿಟ್ಟಿದೆ. ಸೊ ಇವಾಗ ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರ, ಆದರೂ ನಿಮ್ಮ ವ್ಯಕ್ತಿನ ಬಿಡೋಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ. ಸೊ ನಿಮಗೆ ಜೀವನ ತುಂಬ ಕಷ್ಟ ಆಗಿಬಿಟ್ಟಿದೆ. ಇವಾಗ ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲಾಗೂ ತುಂಬ ಡೌನ್ ಆಗೋಗ್ಬಿಟ್ಟಿದ್ರ. ಕೆರಿಯರಲ್ಲಿ ಕೂಡ ಡೌನ್ ಆಗಿಬಿಟ್ಟಿದ್ರ. ಫೈನಾನ್ಷಿಯಲ್ ಕೂಡ ಸ್ವಲ್ಪ ಡೌನ್ ಆಗಿದೆ. ಪರ್ಸ್ನಲ್ ಪ್ರಾಬ್ಲಮ್ಸು ಜಾಸ್ತಿ ಆಗಿದೆ. ಸೊ ಆಲ್ ಓವರ್ ಅಂತ ಹೇಳ್ಬೋದು. ಫ್ಯಾಮ್ಲಿಯಲ್ಲೂ ತುಂಬ ಜಗಳಗಳನ್ನೋದು ಆಗ್ತದೆ. ಸೊ ಇವೆಲ್ಲ ಇರೋದ್ರಿಂದ ನಿಮ್ಗೇನು ಮಾಡ್ಬೇಕಂತ ಗೊತ್ತಾಗ್ದಿರೋಂಥ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ನೀವೇ ಕಟ್ಟಾಕೊಂಡಿರೋ ಅಂಥ ಪರಿಸ್ಥಿತಿ ಇದೆ. ಅಂದರೆ ನೀವೇನು ಕೆಲಸ ಮಾಡೋಕ್ಕಾಗ್ದಿರೋಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ರ. ಸೊ ನಡೆದೋಗಿರೋ ಅಂಥ ಕೆಟ್ಟ ಘಟನೆಗಳನ್ನೇ ನೆನೆಸ್ಕೊಂಡು ಪ್ರತಿ ಕ್ಷಣ ದುಃಖ ಪಡ್ತಾಯಿದ್ರು. ಸೊ ಇದರಿಂದ ನಿಮ್ಗೆ ಯಾವುದೇ ಹಣಕಾಸಿನ ದುಡ್ಡಿನಲ್ಲಿ ಯಾವುದೇ ಗ್ರೋತ್ ಆಗ್ತಾಯಿಲ್ಲ. ಸೊ ನೀವು ಎಲ್ಲಿವರೆಗೂ ಎಷ್ಟು ದಿವಸವರೆಗೂ ಬಾಧೆ ಪಟ್ಕೊಂಡು ಹೀಗೆ ತೊಂದರೆ ಪಟ್ಕೊಂಡಿರ್ತೀರ, ಅಲ್ಲಿವರೆಗೂ ನೀವು ಫೈನಾನ್ಷಿಯಲಾಗಿ ಕೆರಿಯರಲ್ಲಿ ಗ್ರೋತ್ ಆಗೋದಕ್ಕೆ ಆಗೋದಿಲ್ಲ. ಸೊ ಯಾವಾಗ ನೀವೆಲ್ಲ ನೋವುಗಳನ್ನ ಮರೆತು, ನಿಮ್ಮ ಪ್ರೀತಿಯಲ್ಲಿ ಏನೇನು ತೊಂದರೆ ಆಗಿದೆ ಎಲ್ಲವನ್ನೂ ಮರೆತು ನಿಮ್ಮ ಜೀವನದ ಕಡೆ ನೀವು ಫೋಕಸ್ ಮಾಡಿ, ಆ ವ್ಯಕ್ತಿನ ಮರ್ತೋಗಿ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಆ ವ್ಯಕ್ತಿ ಬಗ್ಗೆ ಸದಾಕಾಲ ಯೋಚನೆ ಮಾಡ್ಕೊಂಡಿದ್ದು ನಿಮ್ಮ ಒಂದು ಕೆಲಸದ ಒಬ್ಬ ವ್ಯಕ್ತಿ ಯಾವುದಾದ್ರೂ ಎರಡೆರಡು ಕೆಲಸ ಮಾಡೋಕ್ಕಾಗುತ್ತಾ? ಆಗಲ್ವಲ್ಲ. ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು, ಆ ಒಂದು ಕಂಪ್ಲೀಟ್ ಆದಮೇಲೆ ಇನ್ನೊಂದು ಕೆಲಸ ಮಾಡ್ತಾನೆ. ಸೊ ಅದೇ ರೀತಿ ಅಷ್ಟೇ ನೀವು ಕೂಡ ಅಷ್ಟೇ. ನೀವು ಪ್ರೀತಿಸಿದಂಥ ವ್ಯಕ್ತಿ ನೆನಪು ನಿಮಗೆ ಪದೇ ಪದೇ ನೆನಪಾಗ್ತಾಯಿದ್ರೆ ನೀವು ತಾನೇ ಯಾವುದೇ ಕೆಲಸದ ಮೇಲೆ ಯಾವ ಥರ ಕಾನ್ಸಂಟ್ರೇಷನ್ ಮಾಡೋಕ್ಕಾಗುತ್ತೆ ಹೇಳಿ? ಈಗ ಕೆಲವರು ಜಾಬ್ ಮಾಡ್ತಾ ಇರ್ಬೋದು, ಇನ್ನು ಕೆಲವರು ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ಬೋದು, ಇನ್ನು ಕೆಲವರು ಮ್ಯಾನೇಜರ್ ಜಾಬಲ್ಲಿರ್ಬೋದು, ಇನ್ನು ಕೆಲವರು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಇನ್ನು ಕೆಲವರು
ಪಬ್ಲಿಕ್ ಸೆಕ್ಟರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಇನ್ನು ಕೆಲವರು ಗೌರ್ಮೆಂಟ್ ಕೆಲಸ ಮಾಡ್ತಾ ಇರ್ಬೋದು, ಇನ್ನು ಕೆಲವರು ಸಾಮಾನ್ಯ ಶೋರೂಮ್ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಇನ್ನು ಕೆಲವರು ಆರ್ಗನೈಜೇಷನ್ ಕಂಪ್ನೀಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಸೊ ಏನೇ ಮಾಡ್ತಾಯಿದ್ರು ನಿಮ್ಮ ವ್ಯಕ್ತಿ ನಿಮಗೆ ಪದೇ ಪದೇ ನೆನಪಾಗ್ತಾ ಇರೋದ್ರಿಂದ ಅವರು ಮತ್ತು ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನೇ ನಿಮಗೆ ಪದೇ ಪದೇ ನೆನಪು ಬರ್ತಾಯಿದೆ. ಸೊ ನಿಮ್ಮಿಬ್ಬರ ಮಧ್ಯೆ ಕಳೆದೋದಂಥ ನೆನಪುಗಳನ್ನ ನೀವು ಪದೇ ಪದೇ ನೆನಪು ಮಾಡ್ಕೊತಾ ಇದ್ರ. ಸೊ ಇದರಿಂದ ಕೆಲವರಂತೂ ಸ್ಟಕ್ ಆಗಿಬಿಟ್ಟಿದ್ರ, ಏನೂ ಮಾಡೋಕ್ಕಾಗ್ದಿರ. ಸೊ ನಿಮ್ಮ ಲೈಫಲ್ಲಿ ತುಂಬ ದುಃಖ ಪಡ್ತಾಯಿದ್ದೀರ. ಸೊ ಇದರಿಂದ ನಿಮ್ಮೊಂದು ಬುದ್ಧಿ ಸಾಮರ್ಥ್ಯ ಓಡ್ತಾ ಇಲ್ಲ, ಶಕ್ತಿ ಅಂತ ಹೇಳ್ಬೋದು. ಸೊ ನಿಮ್ಗೇನು ಮಾಡ್ಬೇಕಂತ ಗೊತ್ತಾಗ್ದಿರೋ ಅಂಥ ಪರಿಸ್ಥಿತಿಲಿದ್ದೀರ. ಸೊ ನೀವಂತೂ ನಿಮ್ಮ ಪ್ರೀತಿಗೋಸ್ಕರ ತುಂಬ ಎಫರ್ಟ್ಸ್ ಹಾಕಿ ಸಾಕಾಗಿಬಿಟ್ಟಿದೆ. ಎಷ್ಟು ಎಫರ್ಟ್ಸ್ ಹಾಕಿದ್ರೂ ಅದರಿಂದ ಪ್ರಯೋಜನ ಅನ್ನೋದು ಆಗ್ತಾನೆ ಇಲ್ಲ. ಇನ್ನೂ ಆದಷ್ಟು ತೊಂದರೆಗಳು ಅನ್ನೋದು ಆಗ್ತಾನಿದೆ ಜಾಸ್ತಿ. ನಿಮ್ಗೇನು ಮಾಡ್ಬೇಕಂತ ಗೊತ್ತಾಗ್ದಿರೋ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರ. ಸೊ ಆ ರೀತಿ ಐತೆ ನಿಮ್ಮ ಪರಿಸ್ಥಿತಿ. ಸೊ ಅದರಿಂದ ಯಾವುದೇ ಫೈನಾನ್ಷಿಯಲ್ ಗ್ರೋತ್ ಇಲ್ಲ, ಪರ್ಸ್ನಲ್ ಗ್ರೋತು ಇಲ್ಲ. ಸರಿಯಾದ ಟೈಮ್ಗೆ ಸರಿಯಾಗಿ ಊಟ ಕೂಡ ತಿನ್ನಲ್ಲ ಅನಿಸುತ್ತೆ. ಫಿಸಿಕಲಾಗಿ ಕೂಡ ವೀಕ್ ಆಗೋಗಿದ್ದೀರ. ನಿಮ್ಮ ನೋವನ್ನು ನೀವು ಯಾರಿಗೂ ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟು ದುಃಖ ಪಡ್ತಾಯಿದ್ದೀರ. ಇಲ್ಲಿನ ಕೆಲವರು ದೇವಸ್ಥಾನಗಳಿಗೂ ಜಾಸ್ತಿ ಹೋಗ್ತಾ ಇರ್ಬೋದು, ಇನ್ನು ಕೆಲವರು ಫ್ರೆಂಡ್ಸ್ ಸಜೆಷನ್ನ ಜಾಸ್ತಿ ತಗೊತಾ ಇರ್ಬೋದು, ಅಕ್ಕಪಕ್ಕದವರು ಸಲಹೆ ಸೂಚನೆ. ಇನ್ನು ಕೆಲವರು ಯೂಟ್ಯೂಬು, ಗೂಗಲ್ಲು, ಇನ್ಸ್ಟಾಗ್ರಾಮು ಈ ಥರ ವೀಡಿಯೋಸ್ನೆಲ್ಲ ನೋಡಿ ಕೆಲವರು ಆ ಕ್ಷಣಕ್ಕೆ ಸ್ವಲ್ಪ ದಿನ ನಗ್ನಗ್ತಾ ಚೆನ್ನಾಗಿರ್ಬೋದು. ಆಮೇಲೆ ಮತ್ತೆ ಅದೆಲ್ಲ ನೋಡಿದ್ದಾದ್ಮೇಲೆ, ಸಲಹೆ ತಗೊಂಡಾದ್ಮೇಲೆ, ಮತ್ತೆ ಮೋಟಿವೇಶನ್ ವೀಡಿಯೋಸ್ ಎಲ್ಲ ನೋಡಿದ್ದಾದ್ಮೇಲೆ ಮತ್ತೆ ನಿಮ್ಮ ವ್ಯಕ್ತಿ ಮತ್ತೆ ನಿಮ್ಗೆ ನೆನಪಾಗ್ತಾ ಇರ್ತಾರೆ. ಸೊ ಮತ್ತೆ ನೀವು ಅದೇ ದುಃಖ ಪಡ್ತೀರ. ಯಾಕಂದರೆ ನಿಮ್ಮ ವ್ಯಕ್ತಿ ನಿಮ್ಗೆ ಮರೆಯೋಕ್ಕಾಗ್ತಿಲ್ಲ, ಯಾಕಂದರೆ ಅವರೇ ನಿಮಗೆ ಕರೆಕ್ಟ್ ಪಾರ್ಟ್ನರ್ ಅಂತ ಅನಿಸ್ಬಿಟ್ಟಿದೆ. ಸೊ ಅದರಿಂದ ನಿಮಗೆ ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲ್ ಗ್ರೋತು ಇಲ್ಲ, ಮತ್ತು ಕೆರಿಯರಲ್ಲೂ ಪ್ರಾಬ್ಲಮ್ಸು, ಪರ್ಸ್ನಲಲ್ಲೂ ಪ್ರಾಬ್ಲಮ್ಸು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಕೂಡ. ಸೊ ಇದರಿಂದ ಹೊರಗಡೆ ಬರಬೇಕು, ಈ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡ್ಕೊಳ್ಬೇಕಂತ ಎಷ್ಟೋ ಧೈರ್ಯವನ್ನು ತಗೊಂಬರ್ತಾಯಿದ್ದೀರ. ಆದರೂ ನಿಮಗೆ ಈ ಧೈರ್ಯ ಎಲ್ಲ ಸಾಕಾಗ್ತಾ ಇಲ್ಲ. ಇನ್ನಷ್ಟು ಧೈರ್ಯ ಬೇಕಂತ ದೇವ್ರನ್ನ ಕೂಡ ಪ್ರಾರ್ಥನೆ ಮಾಡ್ತಾ ಇರ್ಬೋದು. ಅಥವಾ ಇನ್ನು ಕೆಲವರು ತಮ್ಮನ್ನು ತಾವೇ ನಿಮ್ಮನ್ನು ನೀವೇ ಅಭಿವೃದ್ಧಿ ಪಡಿಸ್ಕೊತಾ ಇರ್ಬೋದು ಈ ಒಂದು ಪ್ರಾಬ್ಲಮ್ಸ್ನಲ್ಲಿಂದೆಲ್ಲ ಹೊರಗಡೆ ಬರೋದಕ್ಕೆ. ಬಟ್ ಆದರೆ ಅದು ನಿಮ್ಮಿಂದ ಸಾಧ್ಯ ಆಗ್ತಾಯಿಲ್ಲ. ಇನ್ನು ಕೆಲವ್ರಿಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲದಿರೋಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರ, ಸ್ಟಕ್ ಆಗಿಬಿಟ್ಟಿದ್ದೀರ. ನಿಮ್ಮ ವ್ಯಕ್ತಿ ನಿಮಗೆ ಮರ್ತಿರೋಕ್ಕೂ ಆಗ್ತಿಲ್ಲ. ಕೆಲವರಂತೂ ಜಾಬೇ ಮಾಡ್ತಿಲ್ಲ. ನೀವು ಪ್ರೀತಿಸಿದಂಥ ವ್ಯಕ್ತಿ ಪದೇ ಪದೇ ಪಾಪ ನಿಮ್ಗೆ ನೆನಪಾಗ್ತಾ ಇರೋದ್ರಿಂದ ನಿಮ್ಮ ವ್ಯಕ್ತಿಗೂ ಮತ್ತು ನಿಮಗೂ ತುಂಬ ದೂರ ಅನ್ನೋದಿದೆ. ನೀವು ಅವ್ರ ಹತ್ರ ಹೋಗೋಕ್ಕೂ ಆಗ್ತಿಲ್ಲ ಪಾಪ ನಿಮಗೆ. ಸೊ ಏನೇ ಮಾಡಿದ್ರೂ ದುಡ್ಡು ಸಾಕಾಗ್ತಿಲ್ಲ. ಫೈನಾನ್ಷಿಯಲ್ ತುಂಬ ಪ್ರಾಬ್ಲಮ್ ಇದ್ದೀರಾ, ಪರ್ಸ್ನಲ್ಲೂ ಪ್ರಾಬ್ಲಮ್ಸ್ ಇದೆ. ನಿಮಗೆ ನಿಮ್ಮ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳಕ್ಕಾಗ್ತಿಲ್ಲ, ಅಷ್ಟೊಂದು ಕಷ್ಟ ಆಗಿದೆ. ನಿಮ್ಮ ಪ್ರೀತಿಸಿದಂಥ ವ್ಯಕ್ತಿ ಕೂಡ ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ, ನೀವು ಕೂಡ ಅಷ್ಟೇ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀರ. ಸೊ ನಿಮ್ಗೆ ಯಾವುದೇ ಬಿಸ್ನೆಸ್ಸು, ಜಾಬು ಅಥವಾ ಏನೇ ಮಾಡಬೇಕಂದ್ರೂ ಆಗ್ತಾಯಿಲ್ಲ. ನೀವು ಪ್ರೀತಿಸಿದಂಥ ವ್ಯಕ್ತಿನೇ ನಿಮ್ಮ ಒಂದು ನೆನಪಲ್ಲಿದ್ದಾರೆ. ಸೊ ಅವ್ರ ಕಡೆಯಿಂದ ರಿಪ್ಲೈ ಬಂದರೆ ಸಾಕು, ನೀವೆಲ್ಲ ಸರಿ ಹೋಗ್ತೀರ. ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆಯಿಂದ ಎಫರ್ಟ್ಸ್ ಬಂದು ಸೊ ನಿಮ್ಮ ಪ್ರೀತಿ ನಿಮ್ಗೆ ಸಿಕ್ಕಿದ್ರೆ ನೀವು ಖಂಡಿತ ಸರಿ ಹೋಗ್ತೀರ ಅಂತ ಹೇಳ್ಬೋದು. ಸೊ ಇವಾಗಂತೂ ನಿಮ್ಮ ಕೈಲಿ ಯಾವುದೇ ಥರ ಗ್ರೋತ್ ಸಿಚುವೇಶನ್ ಅಂತೂ ಕಾಣಿಸ್ತಾ ಇಲ್ಲ. ನಿಮ್ಮ ವ್ಯಕ್ತಿ ಬಗ್ಗೆನೇ ಪದೇ ಪದೇ ಆಲೋಚನೆ ಮಾಡ್ತಾನೆ ಇದ್ದೀರಾ, ತುಂಬ ನೋವು ಪಡ್ತಾ ಇದ್ದೀರಾ. ಬಟ್ ಆ ಸಂಕಟನ, ಆ ದುಃಖನ ಯಾರಿಗೂ ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟೊಂದು ನೋವು ತುಂಬಿದೆ ನಿಮ್ಮೊಂದು ಲೈಫಲ್ಲಿ. ಸೊ ಇದರಿಂದ ಫೈನಾನ್ಷಿಯಲ್ ಕೂಡ, ಕೆರಿಯರ್ ಗ್ರೋತ್ ಕೂಡ ಸ್ಟಾಪ್ ಆಗಿಬಿಟ್ಟಿದೆ. ಕೆಲವರಂತೂ ಜಾಬ್ಗೆ ಹೋಗ್ತಾ ಇಲ್ಲ ಅನಿಸುತ್ತೆ. ಇನ್ನು ಕೆಲವರು ಜಾಬ್ ಮಾಡ್ತಾಯಿದ್ರು ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ. ಇನ್ನು ಕೆಲವ್ರಿಗೆ ಫೋನ್ ಅಥವಾ ಕಾಲು, ಮೆಸೇಜು, ನೋ ಕಾಂಟ್ಯಾಕ್ಟ್ ಸಿಚುವೇಶನಾಗ ಕೆಲವ್ರಿಗಂತೂ 9 ವರ್ಷ ಆಗೋಗಿರ್ಬೋದು, ಇನ್ನು ಕೆಲವ್ರಿಗೆ 2 ವರ್ಷ ಆಗೋಗಿರ್ಬೋದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಾಗೆ. ಸೊ ಹಗಲು ರಾತ್ರಿ ತುಂಬ, ಹಗಲಿಗಿಂತ ರಾತ್ರಿ ಹೊತ್ತಲೇ ನೀವು ತುಂಬ ಬಾಧೆ ಪಡ್ತಾ ಇರ್ತೀರ, ತುಂಬ ನೋವು ಪಡ್ತಾ ಇರ್ತೀರ. ₹1 ದುಡ್ಡಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರ, ತುಂಬ ನೋವು ಪಡ್ತಾ ಇರ್ತಾರೆ. ಈ ಕಡೆ ಪ್ರೀತಿಸಿದ ವ್ಯಕ್ತಿನೂ ಸಿಗ್ತಲ್ಲ, ಈ ಕಡೆ ಫೈನಾನ್ಷಿಯಲಾಗೂ ಡೆವಲಪ್ಮೆಂಟ್ ಆಗ್ತಿಲ್ಲ, ಕೆರಿಯರಲ್ಲೂ ಅನ್ಸಕ್ಸಸ್ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ನೋವು ಪಡ್ತಾಯಿದ್ದೀರ.
ಸೊ ನಿಮ್ಮ ವ್ಯಕ್ತಿ ನಿಮ್ಗೆ ಸಿಕ್ಕಿದ್ರೆ ಎಮೋಷ್ನಲ್ಲಾಗಿ ಗುಣಮುಖ ಆಗ್ತೀರಾ, ಮತ್ತು ನಿಮ್ಮ ಒಂದು ಕೆಲಸದಲ್ಲೂ ನೀವು ಗುಣಮುಖ ಆಗ್ತೀರಾ. ಸೊ ನಿಮ್ಗೆ ಬೇಕಾಗಿರೋದು ಒಂದು ಏನು ಗೊತ್ತಾ, ಇಲ್ಲಿ ಎಮೋಷ್ನಲ್ ಪ್ರೀತಿ ಅನ್ನೋದು ನಿಮ್ಗೆ ನಿಜವಾಗ್ಲೂ ಸಿಕ್ಬಿಟ್ರೆ ನೀವು ಕೆರಿಯರು, ಜಾಬು, ಫೈನಾನ್ಷಿಯಲ್ ಗ್ರೋತು ಎಲ್ಲದರಲ್ಲೂ ಡೆವಲಪ್ಮೆಂಟ್ ಆಗೋಗ್ತೀರಾ. ಒಂದು ವೇಳೆ ಅದರಲ್ಲೆಲ್ಲ ಸ್ವಲ್ಪ ಡಿಕ್ರೀಸ್ ಇದ್ರೂ ಅದನ್ನು ಹೇಗೋ ಬ್ಯಾಲೆನ್ಸ್ ಮಾಡ್ಕೊಂಡಾದರೂ ಹೋಗ್ತೀರಾ. ಸೊ ಎಷ್ಟೋ ಎಫರ್ಟ್ಸ್ ಹಾಕ್ತಾಯಿದ್ರೆ ನಿಮ್ಮ ವ್ಯಕ್ತಿನ ಬಿಟ್ಟು ಜೀವನನ ಸುಧಾರಿಸ್ಕೊಳೋದಕ್ಕೆ, ಫೈನಾನ್ಷಿಯಲ್ ದುಡ್ಡಿನಲ್ಲಿ ಮತ್ತು ಪರ್ಸ್ನಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳೋದಕ್ಕೆ. ಬಟ್ ಎಷ್ಟೇ ಪ್ರಯತ್ನ ಮಾಡ್ತಾಯಿದ್ರೂ ಆಗ್ತಾನೆ ಇಲ್ಲ. ಸೊ ಅದರಿಂದ ಬ್ಯಾಕ್ ಸ್ಟ್ಯಾಬಿಂಗ್ ಆಗ್ತಾನೆ ಇದ್ದೀರಾ. ಸೊ ತುಂಬ ದುಃಖ ಅನ್ನೋದು ಆಗ್ತಾಯಿದೆ ನಿಮಗೆ. ಎಷ್ಟು ಪ್ರಯತ್ನಗಳು ಮಾಡಬೇಕೋ ಎಲ್ಲ ಪ್ರಯತ್ನಗಳನ್ನೂ ಮಾಡ್ತಾಯಿದ್ದೀರಾ, ಬಟ್ ಎಲ್ಲ ಒಂದು ಪ್ರಯತ್ನಗಳು ಕೂಡ ವ್ಯರ್ಥ ಅನ್ನೋದು ಆಗ್ತಾಯಿದೆ ನಿಮಗೆ. ಸೊ ಎಷ್ಟು ಕಷ್ಟಗಳು ಬಂದರೂ ಆ ಎಲ್ಲ ಕಷ್ಟಗಳನ್ನೂ ಸಹಿಸ್ಕೊತಾ ಇದ್ದೀರಾ. ನಿಮ್ಮ ಪ್ರೀತಿಗೋಸ್ಕರ ಕೆಲವರಂತೂ ತುಂಬ ಕಷ್ಟಪಡ್ತಾಯಿದ್ದೀರಾ. ದುಡ್ಡನ್ನು ಕಳ್ಕೊಂಡಿರ್ಬೋದು, ಜಾಬ್ ಕಳ್ಕೊಂಡಿರ್ಬೋದು, ಮನೆಯಲ್ಲೂ ಗೌರವ ಕಳ್ಕೊಂಡಿರ್ಬೋದು, ರೆಸ್ಪೆಕ್ಟ್ ಕಳ್ಕೊಂಡಿರ್ಬೋದು, ನೆಮ್ಮದಿ ಇಲ್ಲ, ಸರಿಯಾಗಿ ಊಟ ತಿಂತಾ ಇಲ್ಲ. ಇನ್ನು ಕೆಲವರಂತೂ ಸರಿಯಾಗಿ ನಿದ್ದೆ ಕೂಡ ಹೋಗ್ತಾರೆ ಇಲ್ಲ. ಇನ್ನು ಕೆಲವರು ಓವರ್ ಟೆನ್ಷನ್ ಮಾಡ್ತಾ ಇರ್ಬೋದು. ಇನ್ನು ಕೆಲವರು ನಿಮ್ಮ ವ್ಯಕ್ತಿನೇ ಪದೇ ಪದೇ ನಿಮ್ಮ ವ್ಯಕ್ತಿಗೋಸ್ಕರ ಪದೇ ಪದೇ ಎಫರ್ಟ್ಸ್ ಹಾಕ್ತಾನೆ ಇದ್ದೀರಾ ಕೆಲವರಂತೂ. ಸೊ ಯಾವುದೂ ವರ್ಕೌಟ್ ಆಗ್ತಾಯಿಲ್ಲ. ಸೊ ನಿಮ್ಮ ವ್ಯಕ್ತಿ ಕಡೆಯಿಂದನೋ ಅಥವಾ ನಿಮ್ಮ ಸೈಡಿಂದನೋ ಯಾವುದೋ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಅಡ್ಡ ಬರ್ತಾ ಇದೆ. ಸೊ ನಿಮಗೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಅಂದರೆ ಫೈನಾನ್ಷಿಯಲ್ಲು ಪರ್ಸ್ನಲ್ ಪ್ರಾಬ್ಲಮ್ಸ್ ಅಡ್ಡ ಬರ್ತದೆ. ನಿಮ್ಮ ವ್ಯಕ್ತಿಗೆ ಅವ್ರ ಫ್ಯಾಮ್ಲಿನೋ ಅಥವಾ ಅವ್ರ ಒಂದು ಜಾಬೋ ಯಾವುದೋ ಒಂದು ಅಡ್ಡ ಬರ್ತದೆ. ನೀವಿಬ್ಬರು ಹೊಂದಾಗೋಕ್ಕಾಗ್ತಿಲ್ಲ. ಬಟ್ ಇಬ್ಬರಿಗೂ ಒಬ್ರನ್ನ ಕಂಡ್ರೆ ಒಬ್ರಿಗೆ ತುಂಬ ಪ್ರೀತಿ ಇದೆ. ಎಷ್ಟು ಪ್ರೀತಿ ಅಂದರೆ ಆ ಪ್ರೀತಿ ಸಾಕಾಗಲ್ಲ, ಇನ್ನೂ ಮತ್ತೆ ಮತ್ತೆ ಬೇಕು ಅನ್ನೋಷ್ಟು ಪ್ರೀತಿ ಅನ್ನೋದಿದೆ ಇಬ್ಬರಿಗೂ. ಸೊ ಅದೇ ಅವ್ರಿಗೂ ಅಷ್ಟೇ, ನಿಮಗೂ ಅಷ್ಟೇ. ನಿಮಗೆ ಫೈನಾನ್ಷಿಯಲ್ಲು ಪರ್ಸ್ನಲ್ ಪ್ರಾಬ್ಲಮ್ಸ್ ಜಾಸ್ತಿ ಇದೆ. ನಿಮ್ಮ ವ್ಯಕ್ತಿಗೆ ಫ್ಯಾಮಿಲಿ ಇಶ್ಯೂಸು, ಕೆರಿಯರ್ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸ್ ಇದೆ. ಸೊ ಅದರಿಂದ ನಿಮ್ಮ ಸೈಡ್ ಬರೋಕ್ಕಾಗ್ತಿಲ್ಲ. ಸೊ ಈ ಥರ ಎಲ್ಲ ಸೀಕ್ರೆಟ್ಸ್ ಎಲ್ಲ ಐತೆ. ನೈಟ್ ಆಫ್ ಕಪ್ಸ್ ಟ್ಯಾರೆಟ್ ಕಡೆ ಏನು ಹೇಳುತ್ತಾನೆ, ನೀವು ಅವ್ರ ಹತ್ರ ಹೋಗಬೇಕು, ಅವ್ರನ್ನ ಮೀಟ್ ಮಾಡಬೇಕಂತ ತುಂಬ ಎಫರ್ಟ್ಸ್ ಆಗ್ತಾಯಿದ್ದೀರ. ಬಟ್ ನೀವು ಕೂಡ ಅಷ್ಟೇ ಎಫರ್ಟ್ಸ್ ಹಾಕಿ ಸಾಕಾಯಿತು. ಇವಾಗ ಏನಾದರೂ ಹೋದರೆ ಅವ್ರ ಸೈಡು ತುಂಬ ಪ್ರಾಬ್ಲಮ್ ಆಗುತ್ತೆ ಅಂದ್ಕೊತಾ ಇದ್ರ. ಮತ್ತು ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಬರುತ್ತೆ, ಪರ್ಸ್ನಲ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನಿಮ್ಮ ವ್ಯಕ್ತಿ ಕಡೆ ನೀವು ಹೋಗ್ತಾಯಿಲ್ಲ. ನಿಮ್ಮ ವ್ಯಕ್ತಿ ನಿಮ್ಮ ಸೈಡ್ ಯಾಕೆ ಬರ್ತಾಯಿಲ್ಲ ಅಂದರೆ ಅವ್ರ ಫ್ಯಾಮ್ಲಿ, ಪರ್ಸ್ನಲ್ ಲೈಫು, ಥರ್ಡ್ ಪಾರ್ಟಿ ಸಿಚುವೇಷನ್ನು ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸ್ ಯಾವುದೋ ಒಂದು ಅಡ್ಡ ಬರ್ತಾಯಿದೆ. ಅವ್ರು ಬರ್ಬೇಕು ಅನ್ಕೊತಾರೆ, ಬಟ್ ಅವ್ರ ಕೈಯಲ್ಲೂ ಆಗ್ತಿಲ್ಲ. ನಿಮಗೂ ಅವ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಾಯಿಲ್ಲ. ಕೆಲವ್ರಿಗೆ ಎಕ್ಸ್ಪ್ರೆಸ್ ಮಾಡಿದ್ರೂ ಕಮಿಟ್ಮೆಂಟ್ ಅನ್ನೋದು ಬರ್ತಾಯಿಲ್ಲ. ಸೊ ನಿಮ್ಮ ಲೈಫಲ್ಲಂತೂ ಈ ಜೀವನನೇ ಬೇಡ, ಸಾಕಾಗಿ ಹೋಗ್ಬಿಟ್ಟಿದೆ. ಎಷ್ಟು ಜಗಳಗಳು ಆಡೋದು, ಎಷ್ಟು ಅಂತ ಹೋರಾಡಿ ನಿಮಗೂ ಸಾಕಾಗ್ಬಿಟ್ಟಿದೆ. ಈ ಕಾಡಲ್ಲಿ ನೋಡಿ ಹೇಗೆ ಹೊಡೆದಾಡ್ತಾ ಇದ್ದಾರೋ ಆ ರೀತಿ ಆಗಿಬಿಟ್ಟೈತೆ ನಿಮ್ಮ ಪರಿಸ್ಥಿತಿ. ಜೀವನನೇ ಒಂಥರ ಕಷ್ಟಕರ ಆಗಿಬಿಟ್ಟೈತೆ. ದುಡ್ಡುಗೋಸ್ಕರನೂ ಕಷ್ಟ, ಪರ್ಸ್ನಲ್ ಪ್ರಾಬ್ಲಮ್ಸ್ಗೋಸ್ಕರನೂ ಕಷ್ಟ, ಮನಸ್ಸಲ್ಲಿ ನೆಮ್ಮದಿ ಕೂಡ ಇಲ್ಲ, ಹ್ಯಾಪಿಯಾಗಿ ಖುಷಿಯಾಗಂತೂ ಇಲ್ಲ. ನಿಮ್ಮ ಜೀವನ ಒಂಥರ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟೈತೆ. ಅದನ್ನೇನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ನೋವು ತುಂಬ್ಕೊಂಡಿದ್ರ. ಸೊ ನಿಮ್ಮ ವ್ಯಕ್ತಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂದರೆ ನಿಮಗೆ ಹೇಳೋಕ್ಕಾಗಲ್ಲ. ಆ ವ್ಯಕ್ತಿಗೂ ಅಷ್ಟೇ ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಇದೆ. ಸೊ ಇಬ್ಬರು ರಿಯೂನಿಯನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀರಾ, ಕಮಿಟ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀರಾ. ನೀವು ಅಥವಾ ನೀವು ಪ್ರೀತಿಸಿದಂಥ ವ್ಯಕ್ತಿ ಕಮಿಟ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು. ಮೋಸ್ಟ್ಲಿ ಇಲ್ಲಿ ಈ ರೀಡಿಂಗ್ ನೋಡ್ತಾ ಇರೋದು ನೀವೇ ಅಲ್ವಾ. ನೀವು ಕಮಿಟ್ಮೆಂಟ್ಗೋಸ್ಕರ ಅವ್ರನ್ನಿಂದ ವೆಯ್ಟ್ ಮಾಡ್ತಾ ಇರ್ಬೋದು. ಬಟ್ ಅವರು ಇನ್ನೂ ಎಕ್ಸ್ಪ್ರೆಸ್ ಮಾಡೋದ್ರಲ್ಲೇ ಇದ್ದಾರೆ. ಅವ್ರಿಗಿರೋ ಅಂಥ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾವುದೋ ಪ್ರಾಬ್ಲಮ್ಸ್ನಿಂದ ಅವ್ರು ನಿಮ್ಗೇನು ಹೇಳ್ತಾಯಿಲ್ಲ, ಎಷ್ಟೋ ಪ್ರೀತಿ ಇದ್ರೂ. ಸೊ ಅವ್ರು ಆ ಪ್ರೀತಿನೆಲ್ಲ ಹೋಲ್ಡ್ ಮಾಡಿಟ್ಟಿದ್ದಾರೆ. ಸೊ ನಿಮ್ಮ ಸೈಡ್ ಬರಬೇಕಂತ ಅವ್ರಿಗೂ ತುಂಬ ಆಸೆ, ರಿಯೂನಿಯನ್ ಆಗಬೇಕಂತ. ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಅನ್ನೋದು ತುಂಬ ಹರಿದಾಡ್ತಾ ಇದೆ. ಸೊ ಆದರೂ ವರ್ಕೌಟ್ ಆಗ್ತಾಯಿಲ್ಲ. ಸೊ ನೋಡೋಣ ಏಂಜಲ್ ಗೈಡೆನ್ಸ್ ಏನು ಬರುತ್ತೆ ಅಂತ. ಏಂಜಲ್ ಗೈಡೆನ್ಸ್, ನಾವು ಪ್ರೀತಿಸಿದಂಥ ವ್ಯಕ್ತಿಯವ್ರಿಗೆ ಪರ್ಸ್ನಲ್ಲು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿದೆ, ಮತ್ತು ಇವ್ರಿಗೆ ಏಂಜಲ್ ಗೈಡೆನ್ಸ್ ಏನು, ಏಂಜಲ್ ಗೈಡೆನ್ಸ್ ನನ್ನೊಂದು ವ್ಯೂವರ್ಸ್ ಅವ್ರಿಗೆ ಏನು. ಸೊ ನೀವು ನಂಬಿಕೆ ಅನ್ನೋದಿಡಿ, ಟ್ರಸ್ಟ್, ಇಯರ್ ಫ್ರಮ್ ನಾವು. ಸೊ ನಿಮ್ಮ ಪ್ರಾಬ್ಲಮ್ಸ್ ಏನಿದ್ರೂ ಈ ವರ್ಷದಲ್ಲಿ ಸಾಲ್ವ್ ಮಾಡ್ಕೊಳ್ಳಿ. ಸೊ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂದರೆ ನಿಮ್ಮ ಒಳಗಡೆ ನಿಮಗೆ ಉತ್ತರಗಳು ಗೊತ್ತಿರುತ್ತೆ. ದೇರ್ ಈಸ್ ಸಮಥಿಂಗ್ ಬೆಟರ್ಸ್ ಅಂದರೆ ಒಳ್ಳೆ ಆಪರ್ಚುನಿಟೀಸ್ ಅನ್ನೋದು ಬರುತ್ತೆ ನಿಮ್ಮ ಲೈಫಲ್ಲಿ.
ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್, ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಮತ್ತು ನೀವು ಸಹಾಯ ಪಡ್ಕೊಳ್ಳಿ ಅಂತ ಬರ್ತದೆ. ಬೀಸ್ ಅಸರ್ಟಿವ್, ಸ್ವಲ್ಪ ನಂಬಿಕೆ ಇಡಿ, ದೃಢವಾಗಿರಿ. ನಾಟ್ ದ ರೈಟ್ ಟೈಮ್, ಇವಾಗ ನಿಮ್ಮ ಟೈಮ್ ಸರಿ ಇಲ್ಲ, ಸೊ ಅದಕ್ಕೆ ಎಲ್ಲ ಕೆಡ್ದಾಗ್ತಾಯಿದೆ. ಫಾರ್ಗಿವ್ನೆಸ್, ನೀವು ಪ್ರೀತಿಸಿದಂಥ ವ್ಯಕ್ತಿ ಏನಾರು ತಪ್ಪು ಮಾಡಿದರೆ ಕ್ಷಮಿಸಿಬಿಡಿ, ನೀವು ತಪ್ಪು ಮಾಡಿದರೆ ಅವ್ರಿಗೆ ಕ್ಷಮಿಸಿಬಿಡಿ. ಸೊ ನಿಮ್ಮೊಂದು ಕೆಲಸಗಳು ನಿಲ್ಲಿಸ್ಬೇಡಿ, ಡೋಂಟ್ ಸ್ಟಾಪ್. ಸೊ ಕೆಲಸಕ್ಕೆ ಯಾರಾದ್ರು ಹೋಗ್ದಿರಾದ್ರೆ ಹೋಗಿ ದುಡ್ಡು ಸಂಪಾದನೆ ಮಾಡ್ಕೊಳ್ಳಿ. ಲಿಸನ್ ಟು ಯುವರ್ ಇಂಟ್ಯೂಷನ್, ಸೊ ನಿಮ್ಮ ಆತ್ಮಸಾಕ್ಷಿ ಏನು ಹೇಳುತ್ತೆ ಆ ಥರ ಮಾಡಿ, ಬೇರೆಯವ್ರ ಮಾತು ಕೇಳಕ್ಕೆ ಹೋಗಬೇಡಿ ಅಷ್ಟೇ. ಸೊ ಇದು ಇವತ್ತೊಂದು ಟ್ಯಾರೋ ಟ್ರೇಡಿಂಗ್. ನಿಮ್ಮ ಲೈಫಿಗೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು.